ಅಲ್ಲ ಊಟದ ತಾಟ್ ಹಂಗ ತಗೊಂಬಂದಿಯಲ್ಲ ಯಾಕ? ಹ್ಞೂ ರೀ ಅಕ್ಕಾರ, ಸಾಗ್ರಣ್ಣಾರ್ದು. ಕಾರನ್ ಕಾಕ ಆಗ್ಲೇ ಊಟ ಕೊಟ್ಟು ಹೋಗ್ಯಾರ, ಇನ್ನೂ ತಿಂದಿಲ್ಲ. ನಾನೀಗ ರೂಮ್ ಸ್ವಚ್ಛ ಮಾಡಕ್ ಹೋಗಿದ್ನಲ್ಲ, ಆಗ ನೋಡಿದ್ನಿ. ಅಕ್ಕಾರ, ಸಾಗ್ರಣ್ಣವ್ರು ಯಾಕೋ ಶಟ್ಕೊಂಡು ಕುಂತಾರ. ಊಟ ಮಾಡ್ರಿ ಅಂದ್ರ ನನ್ ಮೇಲೆ ಗುರ್ರ ಅಂತಾರ. ಸಾಗರ್ ಮನ್ಸಿಗೆ ಭಾಳ ಹಚ್ಕೊಂಡ್ಬಿಟ್ಟಾನ. ಮನೆಯೊಳಗಿರೋ ದೊಡ್ಡೋರ್ಗೆ ತಿಳಿಬೇಕಿದೆಲ್ಲ. ಅವರ ಸಣ್ಣೋರಂಗೆ ಹಠ ಮಾಡ್ಕೊಂಡು ಕೂತ್ರ ಹೆಂಗ? ಅಲ್ಲ, ಗಂಗಾ ಮನೆಯೊಳಗಿದ್ದಿದ್ರೆ ಏನಾಗ್ತಿತ್ತು? ಬಗಲೊಳಗಿನ ಕೂಸಿದ್ದಂಗೆ ಇರ್ತಿತ್ತು ಪಾಪ. ಛೇ, ಯಾರಿಗಂತ ಹೇಳಿ? ಅಕ್ಕರ, ಸಾಗ್ರಣ್ಣವ್ರಿಗೆ ನೀವ ಏನಾರು ಮಾಡಿ ಊಟ ಮಾಡಿಸ್ರಿ. ಗಂಗಾ ಮನೆಯಿಂದ ಕಳಿಸ್ದಾಗಿಂದ ಅವ್ರು ಏನೂ ತಿಂದಿಲ್ಲ. ಹಿಂಗ ಉಪವಾಸ ಇರೋದು ಚಲೋ ಅಲ್ಲ ನೋಡ್ರಿ. ಆತ ಕೊಡಿಲ್, ನಾನು ಹೋಗಿ ಊಟ ಮಾಡಿಸ್ತೀನಿ. ಸರಿ. ಸಾಗ್ರ, ಯಾಕೆ ಊಟ ಮಾಡಿಲ್ಲ? ನನಗೆ ಬೇಡ. ಸಾಗ್ರ, ಏನಾಗ್ಯದ ನಿಂಗ? ಊಟ ಯಾಕೆ ಬೇಡ ಅನ್ಲಿಕತಿ? ಇನ್ನ ನಾನ ತಂದ್ಕೊಡ್ಲಿಕ್ಕೆ ಆಗ್ತದೇನು? ಅದಕ್ಕಲ್ಲಮ್ಮ, ನನಗೆ ಊಟ ಬೇಡ. ಬ್ಯಾಸರ ಹಿಡಿದು ಹೋಗ್ಯದ. ಮಾತಿದ್ದರೆ ಸಾಕು ಅಜ್ಜಿ ಗಂಗಾ ಹಿಂದ ಬೀಳ್ತಾಳೆ. ಗಂಗಾ ಅಂತದೇನ್ ಮಾಡ್ಯಾಳ? ಸಾಗ್ರ, ದೊಡ್ಡವ್ರು ಮಾಡಿದ್ದಕ್ಕೆ ಸಣ್ಣವ್ರ ಪ್ರಶ್ನೆ ಮಾಡಬಾರ್ದು. ಈಗ ನೋಡು, ಅತ್ತಿಯವ್ರು ಏನು ಹೇಳಿದ್ರು ನಾ ಸುಮ್ಮನೆ ಇರೋದಿಲ್ಲ. ನೀನು ಹಂಗ ಸುಮ್ಮನೆ ಇದ್ರ ಆತ. ಸುಮ್ಮನೆ ಹೆಂಗಿರ್ಲಿಕ್ಕೆ ಆಗ್ತದಮ್ಮ? ಅಜ್ಜಿ ಮಾಡೋದೆಲ್ಲ ತಪ್ಪು ಅನ್ಸೋಂಗಿಲ್ಲ ನಿನಗ? ಗಂಗಾ ನಿನಗೂ ಬೇಡಾಗ್ಯಾಳ. ಗಂಗಾ ಸಲುವಾಗಿ ಪಪ್ಪ ಅಷ್ಟೊಂದು ಹೊಡೆದಾಡ್ತಾರೆ, ನೀನ್ಯಾಕೆ ಸುಮ್ಮನಿರ್ತಿ? ಗಂಗಾ ಇಲ್ಲಿರೋದು ನಿನಗೂ ಬೇಡಾಗ್ಯದ, ಅದಕ್ಕ ಹಿಂಗ್ ಮಾಡ್ಲಿಗತ್ತಿ. ಸಾಗ್ರ, ಶಾಲೆ ವಿಷಯ ಬಿಟ್ಟು ಬೇರೆ ವಿಷಯದೊಳಗೆ ನೀ ತಲೆ ಹಾಕ್ಲಿಕ್ಕೆ ಹೋಗಬೇಡ. ಮನ್ಯಾಗ ದೊಡ್ಡವ್ರಂತ ಇದ್ದಾರೆ, ಸರಿ ಯಾವುದು ತಪ್ಪು ಯಾವುದು ಅಂತ ಅವ್ರಿಗೆಲ್ಲ ಗೊತ್ತಾಗ್ತದೆ. ಅವ್ರು ಶಾಣ್ಯಾರ ಇದ್ದಾರೆ, ಅವ್ರಷ್ಟು ಶಾಣ್ಯಾರು ನಾವಲ್ಲ. ಅವ್ರೇನ್ ಶಾಣ್ಯಾರಿಲ್ಲ. ಸಾಗ್ರ, ಏನಾಗೈತಿ ಹಿಂಗ? ಹಿಂಗೆ ಮಾತಾಡ್ಲಿಕತ್ತಿ? ನೀವು ಗಂಗಾನ್ ಮನೆ ಬಿಟ್ಟು ಹೊರಗೆ ಹಾಕ್ಬಾರ್ದಾಗಿತ್ತು. ಅಜ್ಜಿ ಹೇಳಿದ್ರೆ ನೀವು ಹಠ ಮಾಡಿ ಗಂಗಾನ್ ಇಲ್ಲೇ ಉಳಿಸ್ಬೇಕಾಗಿತ್ತು. ಗಂಗಾ ಮನಿಗೆ ಬಂದ್ರೆ ಅಷ್ಟ ನಾ ಊಟ ಮಾಡೋದು, ಇಲ್ಲಂದ್ರೆ ಇಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್